ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ದೈವಿ ಕರುಣೆಯ ಭಾನುವಾರವನ್ನು ನಾವು ಆಚರಿಸ್ತಾ ಇದ್ದೇವೆ. ಮನುಷ್ಯನ ಸುಖ ಜೀವಕ್ಕೆ ದಯೆ, ಕರುಣೆ, ಅನುಕಂಪ ಮುಖ್ಯ. ವಿಶ್ವದ ಎಲ್ಲ ಧರ್ಮ ಸಾರುವುದು ಶಾಂತಿ, ದಯೆ, ಕರುಣೆ, ಕ್ಷಮೆ, ಅನುಕಂಪ, ಪ್ರೀತಿ. ಎಲ್ಲ ಧರ್ಮಗಳ ಮೂಲ ಪ್ರೀತಿ ಮತ್ತು ದಯೆ. ದಯೆ ಇಲ್ಲದಿದ್ದರೆ ಅದು ಧರ್ಮವೇ ಅಲ್ಲ. ಯಾವ ಧರ್ಮವನ್ನೇ ಆಚರಿಸಿದರೂ ದಯೆ ಇಲ್ಲದವನು ಒಳ್ಳೆಯ ಮನುಷ್ಯನಾಗಲು ಸಾಧ್ಯವೇ ಇಲ್ಲ. ಈ ದಯೆಯ ಮಾತು ಕೇವಲ ನಮ್ಮ ತುಟಿಯ ಮೇಲೆ ಇದ್ದರೆ ಸಾಲದು, ನಮ್ಮ ಕೆಲಸ ಕಾರ್ಯಗಳಲ್ಲೂ ಇರಬೇಕು. ದೇವರು ಕರುಣಾಮಯಿ. ಆತನ ಕರುಣೆ ನಿರಂತರವಾದದ್ದು. ದೇವರ ಕರುಣೆಯನ್ನು ಪ್ರತಿದಿನ ಅನುಭವಿಸುತ್ತಿರುವ ನಾವು ಪರರಿಗೂ ಆ ಕರುಣೆಯ ಸುಧೆಯನ್ನು ಹರಿಸಲು ಈ ಹಬ್ಬ ನಮಗೆ ಪ್ರೇರಣೆಯನ್ನು ನೀಡಬೇಕು. ಪ್ರಿಯರೇ, ಯೇಸು ಸಂತ ಮಾರ್ಗರೆಟ್ ಮೇರಿ ಅಲಕೋಕ್ ಅವರಿಗೆ ದರ್ಶನ ನೀಡುವುದರ ಮೂಲಕ ಯೇಸುವಿನ ಪವಿತ್ರ ಹೃದಯದ ಭಕ್ತಿ ಪ್ರಾರಂಭವಾಯಿತು. ಅದರಂತೆ 1931 ಫೆಬ್ರವರಿ 22ರಂದು ಸಿಸ್ಟರ್ ಫೌಸ್ಟಿನಾ ಅವರಿಗೆ ದರ್ಶನ ನೀಡುವುದರ ಮೂಲಕ ಮನುಷ್ಯನ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸಿ ತಾವು ಕರುಣಾಮಯಿ ಎಂದು ಪ್ರಕಟಿಸುತ್ತಾರೆ. ಪೋಪ್ ಜಾನ್ ಪಾಲ್ ರವರು, ದ್ವಿತೀಯ ಜಾನ್ ಪಾಲ್ ರವರು ಈ ಹಬ್ಬವನ್ನು ಪ್ರಾರಂಭಿಸಿ ಪ್ರೋತ್ಸಾಹಿಸುತ್ತಾರೆ. ಪಾಸ್ಕಾ ಹಬ್ಬದ 8ನೆಯ ದಿನ ಪುನರುತ್ಥಾನರಾದ ಯೇಸು ಒಂದು ವಿಶೇಷ ವರವನ್ನು ನೀಡುತ್ತಾರೆ ಎಂದು ಪೋಪ್ ಜಾನ್ ಪಾಲ್ ಅವರು ತಿಳಿಸಿದರು. ಆ ವರದಾನ ಏನೆಂದರೆ ನಮ್ಮ ಪಾಪಗಳಿಗೆ ಸಂಪೂರ್ಣ ಕ್ಷಮಾಪಣೆ. ನಮ್ಮ ಪಾಪಗಳಿಗಿಂತ ದೇವರ ಕರುಣೆ ಮತ್ತು ಕ್ಷಮೆ ಹಿರಿದು ಎಂದು ಸಾರುವುದೇ ಈ ಹಬ್ಬದ ತಿರುಳಾಗಿದೆ. ಗಾಡ್ಸ್ ಮರ್ಸಿ ಈಸ್ ಗ್ರೇಟರ್ ದ್ಯಾನ್ ಅವರ್ ಸಿನ್ಸ್. ಪ್ರಿಯರೇ, ಸಿಸ್ಟರ್ ಫೌಸ್ಟಿನಾ ಅವರ ಜೀವನವನ್ನು ನೋಡೋದಾದರೆ, ಇವರು ಪೋಲೆಂಡ್ ದೇಶದವರು. ತಂದೆ ತಾಯಿಗೆ 10 ಮಕ್ಕಳಿದ್ದರು. ಈ 10 ಮಕ್ಕಳಲ್ಲಿ ಇವರು 3ನೆಯ ಮಗಳು. ತಂದೆ ತಾಯಿ ಬಡ ಕುಟುಂಬದವರಾಗಿದ್ದರು. ಆದರೂ ಮಕ್ಕಳಿಗೆ ದೈವ ಭಯ, ಪ್ರೀತಿ ಮತ್ತು ಪರರನ್ನು ಗೌರವಿಸುವ ಮೌಲ್ಯಗಳನ್ನು ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಲ್ಲಿ ಅವರು ಬಿತ್ತಿದ್ದರು. 20ನೆಯ ವಯಸ್ಸಿನಲ್ಲಿ ಮಾತೆ ಮರಿಯಮ್ಮನವರ ಕರುಣಾ ಮಾತೆಯ ಧಾರ್ಮಿಕ ಸಭೆಯನ್ನು ಸಿಸ್ಟರ್ ಫೌಸ್ಟಿನಾರವರು ಸೇರುತ್ತಾರೆ. ಕನ್ಯಾಸ್ತ್ರೀಯಾಗಿ 13 ವರ್ಷ ಸೇವೆ ಮಾಡುತ್ತಾರೆ. ಸೇವೆ ಮತ್ತು ತ್ಯಾಗವೇ ಅವರ ಜೀವನದ ಗುರಿಯಾಯಿತು. ತಮ್ಮಲ್ಲಿಗೆ ಬರುವ ಎಲ್ಲರನ್ನ ಯೇಸು ಪ್ರೀತಿಸುತ್ತಾರೆ. ಯೇಸು ಕರುಣಾಮಯಿ, ಅವರಲ್ಲಿ ಭಕ್ತಿಯನ್ನಿರಿಸಿ ಬಾಳಿರಿ ಎಂದು ಅವರು ಸಾರುತ್ತಾ ಇದ್ದರು. ಅಕ್ಟೋಬರ್ 5, 1938ರಲ್ಲಿ ಅವರು ದೈವಾಧೀನರಾದರು. ಪ್ರಿಯರೇ, ಇವರ ನಿಸ್ವಾರ್ಥ ಸೇವೆಗೆ, ದೈವ ಪ್ರೀತಿಗೆ ಅಂದಿನ ಜಗದುಗಳಾಗಿದ್ದ ದ್ವಿತೀಯ ಜಾನ್ ಪಾಲ್ ರವರು ಇವರನ್ನು ಏಪ್ರಿಲ್ 18, 1999ರಲ್ಲಿ ಪುನೀತ ಪದವಿಗೆ ಏರಿಸುತ್ತಾರೆ. 2000 ಇಸವಿಯಲ್ಲಿ ಸಂತರ ಪದವಿಗೆ ಏರಿಸುತ್ತಾರೆ. ಸಿಸ್ಟರ್ ಫೌಸ್ಟಿನಾ ಅನೇಕ ದರ್ಶನಗಳನ್ನು ಪಡೆದವರು. ಅವುಗಳಲ್ಲಿ ಪ್ರಮುಖವಾದದ್ದು 1931ರಲ್ಲಿ ಪಡೆದ ದರ್ಶನ. ಪ್ರಭು ಕ್ರಿಸ್ತರು ಬಿಳಿಯ ಉಡುಪಿನಲ್ಲಿ ಇವರಿಗೆ ದರ್ಶನವನ್ನು ನೀಡುತ್ತಾರೆ. ಒಂದು ಕರವನ್ನು ತಮ್ಮ ಎದೆಯ ಮೇಲೂ ಮತ್ತೊಂದು ಕರವನ್ನು ಜನರನ್ನು ಆಶೀರ್ವದಿಸಲು ಮೇಲಕ್ಕೆ ಎತ್ತಿರುವುದನ್ನು ಅವರು ದರ್ಶನದಲ್ಲಿ ಕಾಣುತ್ತಾರೆ. ಹಾಗೂ ಹೃದಯ ಭಾಗದಿಂದ 2 ಪ್ರಕಾಶಮಾನವಾದ ಕಿರಣಗಳು ಹೊರಹೊಮ್ಮುವುದನ್ನು ಕಂಡರು. ಮೊದಲನೆಯದು ಕೆಂಪು ಬಣ್ಣ, ಮತ್ತೊಂದು ನೇರಳೆ ಬಣ್ಣ.
ಪ್ರಿಯರೇ, ಕೆಂಪು ಪ್ರಭು ಕ್ರಿಸ್ತರ ರಕ್ತವನ್ನು ಸೂಚಿಸುತ್ತೆ, ದಿವ್ಯ ಬಲಿಯನ್ನು ಸೂಚಿಸುತ್ತೆ. ನೇರಳೆ ನೀರನ್ನು ಹೋಲುತ್ತದೆ, ಅದು ದೀಕ್ಷಾ ಸ್ನಾನದ ಸಂಕೇತವಾಗಿದೆ. ಇಂದು ಈ ಹಬ್ಬದಿಂದ ನಾವು ಕಲಿಯಬೇಕಾದ ಸಂದೇಶ: ದೇವರು ಕರುಣಾಮಯಿ. ದೇವರ ಕರುಣೆಯನ್ನು, ದಯೆಯನ್ನು ಪ್ರತಿದಿನ ನಾವು ಅನುಭವಿಸುತ್ತಿದ್ದೇವೆ. ದೇವರ ಕರುಣೆಯನ್ನು ಅನುಭವಿಸಿರುವ ನಾವು ಪರರಿಗೆ ಅದೇ ಕರುಣೆಯನ್ನು, ಅದೇ ದಯೆಯನ್ನು ತೋರಬೇಕು ಎಂಬುದು. ಹೇಗೆ ಪಿತಾದೇವರು ಕರುಣಾಮಯಿಯಾಗಿದ್ದಾರೋ, ದಯಾವಂತರಾಗಿದ್ದಾರೋ, ನಾವು ಕೂಡ ಕರುಣಾವಂತರಾಗಬೇಕು, ದಯಾವಂತರಾಗಬೇಕು ಎಂಬುದನ್ನು ಈ ಹಬ್ಬ ನಮಗೆ ತಿಳಿಸ್ತಾ ಇದೆ. ಪ್ರಿಯರೇ, ನಾವು ಮಾಡಬಹುದಾದ ಕಾರ್ಯಗಳು ಏನು? ಹಸಿದವರಿಗೆ ಊಟ, ಬಾಯಾರಿದವರಿಗೆ ನೀರು, ನಿರಾಶ್ರಿತರಿಗೆ ಆಶ್ರಯ, ರೋಗಿಗಳ ಭೇಟಿ, ಬಂಧಿತರ ಭೇಟಿ ಮತ್ತು ಮೃತರ ಅಂತ್ಯಕ್ರಿಯೆ ಹಾಗೂ ದಾನ ಧರ್ಮ. ಇವೇ ಕರುಣೆಯ ಕಾರ್ಯಗಳು, ಆಕ್ಟ್ಸ್ ಆಫ್ ಮರ್ಸಿ. ಈ 7 ಪ್ರಮುಖ ಕಾರ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಮಾಡಿದಾಗ ಪರರಿಗೆ ಕರುಣೆಯನ್ನು ತೋರಿದಂತೆ ಆಗುತ್ತದೆ. ಈ ಕರುಣೆಯನ್ನು, ದಯೆಯನ್ನು ಕೇವಲ ನಾವು ಪ್ರೀತಿಸುವವರಿಗೆ ಮಾತ್ರವಲ್ಲ, ಎಲ್ಲರಿಗೂ, ನಮ್ಮನ್ನು ದ್ವೇಷಿಸುವವರಿಗೂ, ಹಿಂಸಿಸುವವರಿಗೂ, ಪೀಡಿಸುವವರಿಗೂ ನಾವು ಈ ಕರುಣೆಯನ್ನು, ದಯೆಯನ್ನು ತೋರಬೇಕು ಎಂದು ಈ ಹಬ್ಬ ನಮಗೆ ಸಾರಿ ಹೇಳುತ್ತಾ ಇದೆ. ಹಾಗಾಗಿ ನಾವು ಮೊದಲನೇದಾಗಿ ದೇವರ ಕರುಣೆಗಾಗಿ ಪ್ರಾರ್ಥಿಸೋಣ ಮತ್ತು ಆ ಕರುಣೆಯನ್ನು ಪರರಿಗೆ ತೋರಿಸೋಣ. ಲೆಟ್ ಅಸ್ ಆಸ್ಕ್ ಫಾರ್ ಗಾಡ್ಸ್ ಮರ್ಸಿ ಆ್ಯಂಡ್ ಬಿ ಮರ್ಸಿಫುಲ್ ಟು ಅದರ್ಸ್. ಮತ್ತು ನಾವು ನಿಜ ದೇವರಲ್ಲಿ ವಿಶ್ವಾಸವನ್ನು ಇರಿಸಬೇಕು ಎಂದು ಈ ಹಬ್ಬ ನಮಗೆ ತಿಳಿಸ್ತಾ ಇದೆ. ಮತ್ತು ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ನಾವು ನೋಡೋದಾದರೆ, ತೋಮನ ಬಗ್ಗೆ ಇಂದು ನಾವು ಈ ಶುಭ ಸಂದೇಶದಲ್ಲಿ ಓದುತ್ತೇವೆ. ಇಡೀ ಶುಭ ಸಂದೇಶದಲ್ಲಿ ತೋಮನ ಪ್ರಸ್ತಾಪ ಬರುವುದು 3 ಬಾರಿ. ಅದು ಯೋಹಾನನ ಶುಭ ಸಂದೇಶದಲ್ಲಿ. ಯೋಹಾನನ ಶುಭ ಸಂದೇಶ 11ರಲ್ಲಿ ಲಾಜರನ ಸಾವಿನ ಬಗ್ಗೆ ನಾವು ಓದುತ್ತೇವೆ. ಜುದೇಯದಲ್ಲಿದ್ದ ಲಾಜರನ ಮನೆಗೆ ಹೋಗುವ ನಿರ್ಧಾರವನ್ನು ಯೇಸು ಸ್ವಾಮಿ ಮಾಡಿದಾಗ ಶಿಷ್ಯರು ಕೆಲವರು ಬೇಡ ಅನ್ನುತ್ತಾರೆ. ಕಾರಣ, ಯಹೂದ್ಯರು ಯೇಸುವನ್ನು ಕಲ್ಲಿನಿಂದ ಹೊಡೆಯಬೇಕೆಂದಿದ್ದರು. ಆಗ ತೋಮನು ಧೈರ್ಯದಿಂದ ಈ ರೀತಿ ನುಡಿಯುತ್ತಾನೆ: ನಾವು ಕೂಡ ಪ್ರಭುವಿನೊಂದಿಗೆ ಹೋಗಿ ಸಾಯೋಣ ಎಂದು. ಯೋಹಾನನ ಶುಭ ಸಂದೇಶ ಅಧ್ಯಾಯ 11 ವಾಕ್ಯ 16. ಪ್ರಿಯರೇ, ಇಲ್ಲಿ ತೋಮನ ಧೈರ್ಯವನ್ನು, ಬದ್ಧತೆಯನ್ನು, ಗುರುವಿನ ಮೇಲಿದ್ದ ಪ್ರೀತಿಯನ್ನು ನಾವು ಕಾಣುತ್ತೇವೆ. ಹಾಗಾಗಿ ಸಂತ ಥೋಮಾಸರು ಒಬ್ಬ ಧೈರ್ಯವಂತರಾಗಿದ್ದರು. ಪ್ರಭುವಿನಲ್ಲಿ ಅವರಿಗೆ ಇದ್ದ ಬದ್ಧತೆಯನ್ನು ನಾವು ಇಲ್ಲಿ ಕಾಣುತ್ತೇವೆ. ಹಾಗೂ ಸಂತ ಥೋಮ ಎಂದ ತಕ್ಷಣ ನಮ್ಮ ಮನಸ್ಸಿಗೆ ಬರುವುದು, ಅವರು ಸಂಶಯದ ಥೋಮ ಅಥವಾ ಡೌಟಿಂಗ್ ಥೋಮಾಸ್ ಎಂದು ಅನೇಕರು ಕರೆಯುತ್ತಾರೆ. ಕಾರಣ, ಯೇಸು ಶಿಷ್ಯರಿಗೆ ಕಾಣಿಸಿಕೊಂಡಾಗ ಥೋಮ ಅವರ ಮಧ್ಯೆ ಇರಲಿಲ್ಲ. ಥೋಮ ನುಡಿಯುವುದು, ನಾನು ಪ್ರಭುವನ್ನು ಕಂಡಾಗ ಮಾತ್ರ ವಿಶ್ವಾಸಿಸುತ್ತೇನೆ ಎಂದು. ಹಾಗಾಗಿ ಅನೇಕರು ಥೋಮಾಸರ ಬಗ್ಗೆ ಹೇಳುವುದು, ಅವರು ಸಂಶಯದ ವ್ಯಕ್ತಿ ಎಂದು. ಪ್ರಿಯರೇ, ನಾನು ಇಲ್ಲಿ ಒಂದು ಅಂಶವನ್ನು ಹೇಳಲು ಬಯಸುತ್ತೇನೆ. ನಾವು ಗ್ರೀಕ್ ಭಾಷೆಯಲ್ಲಿ ಈ ಶುಭ ಸಂದೇಶವನ್ನು ಓದಿದ್ದೇ ಆದರೆ, ಯೋಹಾನನ ಶುಭ ಸಂದೇಶ ಎಲ್ಲಿ ಥೋಮಾಸನ ಬಗ್ಗೆ ಸಂತ ಯೋಹಾನರು ಬರೆಯುತ್ತಾರೋ ಅಲ್ಲಿ ಎಲ್ಲೂ ಡೌಟ್ ಅಥವಾ ಸಂಶಯ ಅನ್ನೋ ಪದ ಅವರು ಬಳಸೇ ಇಲ್ಲ. ಗ್ರೀಕ್ ಭಾಷೆಯಲ್ಲಿ ಅಲ್ಲಿ ಬಳಸಿರುವುದು ವಿಶ್ವಾಸ ರಹಿತನಾಗಿರಬೇಡ, ವಿಶ್ವಾಸಿಸು ಎಂದು. ಡೋಂಟ್ ಬಿ ಅನ್ಬಿಲೀವಿಂಗ್, ಬಿಲೀವ್ ಎಂದು ಬಳಸಿದ್ದಾರೆ ಹೊರತು ನೀನು ಸಂಶಯದ ವ್ಯಕ್ತಿ, ಡೌಟಿಂಗ್ ಥಾಮಸ್ ಅಂತ ಎಲ್ಲೂ ಬರೆದಿಲ್ಲ. ಬಹುಶಃ ಅದು ಅನುವಾದದ ಸಂದರ್ಭದಲ್ಲಿ ಆ ರೀತಿ ಆಗಿರಬಹುದು. ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ಏನು ಹೇಳಲು ಬಯಸ್ತಿದ್ದಾರೆ ಅಂದರೆ, ಇತರ ಶಿಷ್ಯರು ಪರರ ಸಾಕ್ಷಿಯನ್ನ ನಂಬಿದರು. ದೇ ಬಿಲೀವ್ಡ್ ಇನ್ ದ ಟೆಸ್ಟಿಮನಿ
of Mary Magdalene and women. ಆದರೆ ತೋಮ ಶಿಷ್ಯರ ಸಾಕ್ಷಿಯನ್ನ ಪುರಾವೆಯನ್ನ ನಂಬಲಿಲ್ಲ. ಈ ಫೇಲ್ ಟು ಬಿಲೀವ್ ಇನ್ ದ ಟೆಸ್ಟಿಮನಿ ಆಫ್ ಡಿಸೈಪಲ್ಸ್. ಇದು ತೋಮನ ಸಮಸ್ಯೆ. ಇದನ್ನ ಯೇಸುಸ್ವಾಮಿ ನಮಗೆ ತಿಳಿಸುತ್ತಾರೆ ಈ ರೀತಿ. ಕಾರಣ ಯೌವಾನನ ಶುಭ ಸಂದೇಶ, ಪ್ರಿಯರೇ, ಯೌವಾನನ ಶುಭ ಸಂದೇಶ ಬರೆದಿರುವುದು ದ ಬಿಲವರ್ಡ್ ಅಪಾಸಲ್, ಪ್ರೀತಿಯ ಶಿಷ್ಯ, ಪ್ರೀತಿಯ ಶಿಕ್ಷಣ ಸಾಕ್ಷಿಯ ಆಧಾರದ ಮೇಲೆ ಯೌವಾನನ ಶುಭ ಸಂದೇಶವನ್ನು ಬರೆಯಲಾಗಿದೆ. ಇಂದು ನಾವು ಪ್ರಭುವನ್ನು ವಿಶ್ವಾಸಿಸ್ತೇವೆ, ಕಣ್ಣಾರೆ ನೋಡಿಲ್ಲ, ಆದರೂ ನಾವು ವಿಶ್ವಾಸಿಸ್ತೇವೆ. 2000 ವರ್ಷಗಳ ಹಿಂದೆ ನಾವು ಜೆರುಸಲೇಮಿನಲ್ಲಿ ಇರಲಿಲ್ಲ, ಪ್ರಭು ಕ್ರಿಸ್ತರ ಪುನರುತ್ಥಾನವನ್ನು ನೋಡಿಲ್ಲ, ಅವರ ಬರಿದಾದ ಸಮಾಧಿಯನ್ನು ನಾವು 2000 ವರ್ಷಗಳ ಹಿಂದೆ ನೋಡಿಲ್ಲ, ಆದರೂ ನಾವು ನೋಡದೆ ವಿಶ್ವಾಸಿಸ್ತೇವೆ. ಇಲ್ಲಿ ಸಂತ ಯೋವಾನರು ತಿಳಿಸುವುದು ಏನೆಂದರೆ, ಹೇಗೆ ಇತರ ಶಿಷ್ಯರು ಪರರ ಸಾಕ್ಷಿಯನ್ನ ನಂಬಿದರೋ ತೋಮನು ಕೂಡ ನಂಬಬೇಕಿತ್ತು. ಆದರೆ ತೋಮ ನಂಬಲು ವಿಫಲನಾದ. ಈ ಫೇಲ್ ಟು ಬಿಲೀವ್ ಇನ್ ದ ಟೆಸ್ಟಿಮನಿ ಆಫ್ ಅದರ್ಸ್. ಆ ತಪ್ಪನ್ನು ನಾವು ಮಾಡಬಾರದು ಎಂದು. ಕಾರಣ ಇಂದು ನಮಗೆ ಇರುವ ಗ್ರೇಟೆಸ್ಟ್ ಟೆಸ್ಟಿಮನಿ ಅಂದರೆ ಶುಭ ಸಂದೇಶ. ದ ಬಿಲವರ್ಡ್ ಅಪಾಸಲ್ ಹ್ಯಾಸ್ ಸೀನ್ ವಾಟ್ ಹಿ ಹ್ಯಾಸ್ ಹರ್ಡ್ ಆ್ಯಂಡ್ ಹಿ ಹ್ಯಾಸ್ ರಿಟನ್. ಸೊ ಹಾಗಾಗಿ ಆ ಶುಭ ಸಂದೇಶದಲ್ಲಿ ನಾವು ವಿಶ್ವಾಸಿಸಬೇಕು, ಅದನ್ನು ನಂಬಬೇಕು. ಕ್ರಿಸ್ತರು ನಿಜವಾಗಿಯೂ ಪುನರುತ್ಥಾನಗೊಂಡಿದ್ದಾರೆ ಎಂಬುದನ್ನು ವಿಶ್ವಾಸಿಸಬೇಕು ಎಂಬುದು ಈ ಶುಭ ಸಂದೇಶದ ತಿರುಳಾಗಿದೆ. ಹಾಗಾಗಿ ಈ ಪುನರುತ್ಥಾನದಲ್ಲಿ ಅಚಲವಾದ ವಿಶ್ವಾಸವನ್ನು ಇರಿಸಿ, ಪ್ರಭು ಕ್ರಿಸ್ತರೇ ನಿಜವಾದ ದೇವರು, ಅವರು ಪುನರುತ್ಥಾನಗೊಂಡಿದ್ದಾರೆ ಎಂಬ ವಿಶ್ವಾಸವನ್ನು, ಎಂಬ ಅಂಶವನ್ನು ನಾವು ವಿಶ್ವಾಸಿಸಿ ಅದನ್ನು ಪರರಲ್ಲಿಯೂ ಹಂಚಿಕೊಳ್ಳಲು ಬೇಕಾದ ಧೈರ್ಯಕ್ಕಾಗಿ, ಆತ್ಮವಿಶ್ವಾಸಕ್ಕಾಗಿ ಈ ಬಲಿಪೂಜೆಯಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.